ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿ ಇಂಟರ್ನಲ್ ರಿಸರ್ವೇಷನ್ ಇಶ್ಯೂ ನಡೀತಿದ್ದ ಕಾರಣ ಯಾವುದೇ ಒಂದು ನೋಟಿಫಿಕೇಷನ್ ಬಂದಿರಲಿಲ್ಲ KPSC ಅವರ ಕಡೆಯಿಂದ. ಆದರೆ KPSC ಅವರು ಈಗ ಮೊದಲ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಅದು ಯಾವುದು ಅಂದರೆ KASನ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಸೊ ಆ ವಿಷಯವಾಗಿ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಹಾಗೆ ಈ ಸಲ ಬಿಟ್ಟಿರುವಂಥ ನೋಟಿಫಿಕೇಷನಲ್ಲಿ ಒಂದು ವಿಶೇಷ ಏನಂದರೆ ಇವರು ಪ್ರತಿಯೊಂದು ಹಂತದ ಎಕ್ಸಾಮ್ನ ಡೇಟ್ಗಳನ್ನು ಕೂಡ ಬಿಟ್ಟಿದ್ದಾರೆ. ಹಾಗೆ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋ ಡೇಟನ್ನು ಕೂಡ ಬಿಟ್ಟಿದ್ದಾರೆ. ಇದು ನೀಡ್ ಆಫ್ ದ ಹಾರ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋವನ್ನು ಶುರು ಮಾಡೋಣ. KPSC ಅವರು ಬಿಟ್ಟಿರುವಂತಹ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ನೋಡೋದಾದರೆ 319 ಹುದ್ದೆಗಳ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಇದರಲ್ಲಿ RPC ಅವರ ಹುದ್ದೆಗಳು 297, ಹಾಗೆ ಕಲ್ಯಾಣ ಕರ್ನಾಟಕದವರ ಹುದ್ದೆಗಳು 22. ಸೊ ಒಟ್ಟಾರೆಯಾಗಿ 319 ಹುದ್ದೆಗಳ ನೋಟಿಫಿಕೇಷನನ್ನು ಇವರು ಬಿಟ್ಟಿದ್ದಾರೆ. ಹಿಂದೆ ಎಲ್ಲ ಏನು ಮಾಡ್ತಿದ್ರು ಅಂದರೆ ಫುಲ್ ಪ್ರಾಸೆಸ್ ಕಂಪ್ಲೀಟ್ ಆಗಬೇಕು, ಹಿಂದಿಂದು ಲೈಕ್ ಪ್ರೀ ಮೇನ್ಸ್ ಇಂಟರ್ವ್ಯೂ ಫೈನಲ್ ರಿಸಲ್ಟ್ ಎಲ್ಲ ಆದಮೇಲೆ ಮತ್ತೆ 6 ತಿಂಗಳು ವರ್ಷಗಳು ಹಾಗೆ ತಗೊಳ್ತಿದ್ರು. ಬಟ್ ಈ ಬಾರಿ ಹಳೆಯ ರಿಸಲ್ಟ್ ಇನ್ನೂ ಬಂದಿಲ್ಲ, ಅದಕ್ಕೂ ಮುಂಚೆ ಬಿಟ್ಟಿದ್ದಾರೆ. ಇದು ತುಂಬಾ ಅಪ್ರಿಷಿಯೇಟೆಡ್. UPSC ಮಾದರಿಯಲ್ಲಿ KPSC ಅವರು ಎಕ್ಸಾಮ್ ನಡೆಸಬೇಕು ಅಂತ ಚಿಂತನೆ ಮಾಡಿದ್ದಾರೆ. ಅಟ್ಲೀಸ್ಟ್ ಇದಕ್ಕಾದರೂ ಅವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಸೊ ಇದೇ ರೀತಿ ಎಕ್ಸಾಮನ್ನು ನಡೆಸಿದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕರ್ನಾಟಕದಲ್ಲಿ ಯಾವುದೇ ಆಸ್ಪಿರೆಂಟ್ಸ್ಗಳು ಸಫರ್ ಪಡಲ್ಲ. ಕಳೆದ ವರ್ಷದಲ್ಲಿ KS ಆಸ್ಪಿರೆಂಟ್ಸ್ಗಳು ಸಫರ್ ಪಟ್ಟಷ್ಟು ಯಾವ ಎಕ್ಸಾಮಲ್ಲೂ ಪಟ್ಟಿಲ್ಲ. ಈ ಬಾರಿಯ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳು, ಅಡಚಣೆಗಳು ಏನು ಆಗದಲೇ ಇರಲಿ, ಹೋಪ್ಫುಲಿ ಚೆನ್ನಾಗಿ ನಡೀಲಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ. ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವಾಗಿಂದ ಶುರುವಾಗಿದೆ ಅಂದರೆ 1/8/2026 ಶುರುವಾಗಿದೆ. ಹಾಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಯಾವಾಗ ಇದೆ ಅಂದರೆ 31/8/2026. ಇದೇ ತಿಂಗಳ 31 ಕೊನೆ ದಿನ ಆಗಿರುತ್ತೆ. ಯಾರೆಲ್ಲ ನೀವು ಈ ಪರೀಕ್ಷೆಯನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ದೀರಾ, 31/8/2026 ಒಳಗಾಗಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತೀನಿ. ಹಾಗೆ ಇದರ ಎಕ್ಸಾಮ್ ಕೂಡ ಯಾವಾಗಿದೆ ಅಂದರೆ ಪೂರ್ವಭಾವಿ ಪರೀಕ್ಷೆಯ ಎಕ್ಸಾಮ್ 15/11/2026 ಇದೆ. ಸೊ ನಿಮಗೆ ಗೊತ್ತಿರ್ಬೋದು, ಪೂರ್ವಭಾವಿ ಪರೀಕ್ಷೆಯಲ್ಲಿ ಒಟ್ಟು 2 ಪೇಪರ್ ಇರುತ್ತೆ. ಬೆಳಗಿನ ಜಾವ ಒಂದು ಎಕ್ಸಾಮ್ ಇರುತ್ತೆ, ಹಾಗೆ ಮಧ್ಯಾಹ್ನದ ಜಾವ ಇನ್ನೊಂದು ಎಕ್ಸಾಮ್ ಇರುತ್ತೆ. ಸೊ ಒಟ್ಟು 200 ಮಾರ್ಕ್ಸಿಗೆ ಬೆಳಗಿಂದು, ಹಾಗೆ ಮಧ್ಯಾಹ್ನದ್ದು 200, ಒಟ್ಟು 400 ಅಂಕಗಳ ಎಕ್ಸಾಮ್ ನಡೆಯುತ್ತೆ ಪೂರ್ವಭಾವಿ ಪರೀಕ್ಷೆಯಲ್ಲಿ. ಸೊ ಬೆಳಗಿನ ಜಾವದಲ್ಲಿ ಈ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ ಒಟ್ಟು 100 ಕ್ವಶನನ್ನು ಕೇಳ್ತಾರೆ. ಪ್ರತಿಯೊಂದು ಕ್ವಶನಿಗೆ 2 ಮಾರ್ಕ್ಸ್, ಹಂಗೆ 200 ಮಾರ್ಕ್ಸ್ ಆಗುತ್ತೆ. ಇದರಲ್ಲಿ 100 ಕ್ವಶನಲ್ಲಿ ಯಾವ ರೀತಿ ಡಿವೈಡ್ ಮಾಡ್ತಾರೆ ಅಂದರೆ 40 ಕ್ವಶನ್ಗಳನ್ನು ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ತಾರೆ. ಹಾಗೆ ಉಳಿದ 60 ಕ್ವಶನ್ಗಳನ್ನು ಹ್ಯುಮ್ಯಾನಿಟೀಸ್ ಬಗ್ಗೆ ಕೇಳ್ತಾರೆ, ಲೈಕ್ ಹಿಸ್ಟ್ರಿ, ಎಕನಾಮಿಕ್ಸ್, ಪಾಲಿಟಿ, ಜಿಯೋಗ್ರಫಿ ಈ ರೀತಿ ಕೇಳ್ತಾರೆ. ಸೊ ಒಟ್ಟು ಬೆಳಗಿನ ಎಕ್ಸಾಮ್ ಈ ರೀತಿ ನಡೆಯುತ್ತೆ. ಮಧ್ಯಾಹ್ನ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ ಮಧ್ಯಾಹ್ನದಲ್ಲಿ ಸ್ಟೇಟ್ ರಿಲೇಟೆಡ್ ಇರುತ್ತೆ, ಕರ್ನಾಟಕದ ಬಗ್ಗೆ ಅಂದರೆ ಬಡ್ಜೆಟ್ ರಿಲೇಟೆಡ್, ಕರ್ನಾಟಕದ ಎಕನಾಮಿಕ್ ಸರ್ವೆ, ಈ ರೀತಿ ಒಂದು ಟಾಪಿಕ್ ಇರುತ್ತೆ. ಇದನ್ನು ಬಿಟ್ಟರೆ ಮೆಂಟಲ್ ಎಬಿಲಿಟಿ ಇರುತ್ತೆ, ಹಾಗೆ ಎನ್ವಿರಾನ್ಮೆಂಟ್ ಬಗ್ಗೆ ಇರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ 100 ಕ್ವಶನ್ ಇಂಟು 2 ಮಾರ್ಕ್ಸ್, ಇಲ್ಲೂ 200 ಆಗುತ್ತೆ. ಸೊ ಒಟ್ಟು 400 ಮಾರ್ಕ್ಸಿಗೆ ಪೂರ್ವಭಾವಿ ಪರೀಕ್ಷೆ ಇರುತ್ತೆ. ಎರಡನೇ ಎಕ್ಸಾಮ್ ಮೇನ್ಸ್ ಎಕ್ಸಾಮ್ ಆಗಿರುತ್ತೆ, ಮುಖ್ಯ ಪರೀಕ್ಷೆ. ಇದರಲ್ಲಿ ಒಟ್ಟು 7 ಪೇಪರ್ಗಳಿರುತ್ತೆ. ಮೊದಲನೇ 2 ಪೇಪರ್ ಬರೀ ಕ್ವಾಲಿಫೈಯಿಂಗ್ ಆಗಿರುತ್ತೆ. ಇದರ ಮಾರ್ಕ್ಸನ್ನು ಕೌಂಟ್ ಮಾಡೋದಿಲ್ಲ. ಆ ಪೇಪರ್ಗಳು ಕನ್ನಡ ಮತ್ತು ಇಂಗ್ಲೀಷ್. ಇದು 150 ನಂಬರಿಗಿರುತ್ತೆ, 2 ಗಂಟೆ ಎಕ್ಸಾಮ್. ಸೊ ಅವು ಬರೀ ಅರ್ಹತೆಯನ್ನು ಪಡ್ಕೋಬೇಕು. ಇದನ್ನು ಬಿಟ್ಟರೆ ಉಳಿದ 5 ಪೇಪರ್ನ ಮಾರ್ಕ್ಸ್ಗಳನ್ನು ಕೌಂಟಿಗೆ ತಗೊಳ್ತಾರೆ. ಅದು ಎಸ್ಸೆ ರೈಟಿಂಗ್ ಪೇಪರ್ ಆಗಿರುತ್ತೆ. ಅದನ್ನು ಬಿಟ್ಟರೆ GS1, GS2, GS3 ಮತ್ತು GS4 ಅಂತ. ಸೊ GS4ಅಲ್ಲಿ ಎಥಿಕ್ಸ್ ಬರುತ್ತೆ. ಹಾಗೆ ಒಂದೊಂದರಲ್ಲೂ ಲೈಕ್ ಹಿಸ್ಟ್ರಿ, ಎಕನಾಮಿಕ್ಸ್, ಇನ್ನೊಂದರಲ್ಲಿ ಪಾಲಿಟಿ, ಜಿಯೋಗ್ರಫಿ ಈ ರೀತಿ ಬರುತ್ತೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಈ ಪೇಪರಲ್ಲಿ ಎಷ್ಟು ಮಾರ್ಕ್ಸಿಗಿರುತ್ತೆ ಅಂದರೆ 250 ನಂಬರಿಗೆ 3 ಗಂಟೆಯ ಎಕ್ಸಾಮ್ ಇರುತ್ತೆ. ಒಟ್ಟು 1275ಕ್ಕೆ ಈ ಎಕ್ಸಾಮ್ ಇರುತ್ತೆ, ಮೇನ್ಸ್ ಎಕ್ಸಾಮ್. ಸೊ ಆ ದಿನಾಂಕವನ್ನು ಕೂಡ ಬಿಟ್ಟಿದ್ದಾರೆ. ಅದು ಯಾವ ಡೇಟಲ್ಲಿ ನಡೆಯುತ್ತೆ ಅಂದರೆ 12, 14, 16, 18 ಫೆಬ್ರವರಿ ಮಂತ್ನ ಈ ದಿನಾಂಕದಲ್ಲಿ ಈ ಎಕ್ಸಾಮ್ಗಳು ನಡೆಯುತ್ತೆ. ಒಂದು ಪೇಪರ್ ನಡೆಯುತ್ತೆ ಮತ್ತು ಗ್ಯಾಪು, ಈ ರೀತಿ ಒಂದಿನ ಗ್ಯಾಪು ಮತ್ತು ನೆಕ್ಸ್ಟ್ ಪೇಪರ್, ಆ ರೀತಿ ನಡೆಯುತ್ತೆ. ಕಳೆದ ಬಾರಿನೂ ಇದೇ ರೀತಿ ನಡೆದಿತ್ತು.
ಫೆಬ್ರವರಿಯಲ್ಲಿ ನಡೆಯುವಂತಹ ಈ ಎಕ್ಸಾಮ್ನ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೊಟ್ಟಿದ್ದಾರೆ ಅಂದರೆ 27/4/2027ಕ್ಕೆ ಮೇನ್ಸ್ನ ರಿಸಲ್ಟ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೆ ಇದು ಬಂದ ನಂತರ ವ್ಯಕ್ತಿತ್ವ ಪರೀಕ್ಷೆ ಇರುತ್ತೆ. ಇದು 10/5/2027ರಿಂದ 31/5/2020 ಮಾಡ್ತೀವಿ ಅಂತ ಹೇಳಿದ್ದಾರೆ. ವ್ಯಕ್ತಿತ್ವ ಪರೀಕ್ಷೆ ಬರೀ 25 ಮಾರ್ಕ್ಸ್ನ ಎಕ್ಸಾಮ್ ಆಗಿರುತ್ತೆ, ಅಂದರೆ ಇಂಟರ್ವ್ಯೂ 25 ಮಾರ್ಕ್ಸಿಗೆ ಅಷ್ಟೇ ಇರುತ್ತೆ. ಸೊ ಇದಾದ ನಂತರ ಪ್ರಾವಿಷನಲ್ ಸೆಲೆಕ್ಟ್ ಲಿಸ್ಟನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ, ಅದು 5/6/2027ಕ್ಕೆ. ಸೊ ಹೋಪ್ಫುಲಿ ಈ ಥರ ಬಿಟ್ಟರೆ ಅದೇ ತಿಂಗಳಲ್ಲಿ ಫೈನಲ್ ರಿಸಲ್ಟ್ ಕೂಡ ಬರುತ್ತೆ. ಸೊ ಈ ರೀತಿ ಈ ಎಕ್ಸಾಮ್ ನಡೆಯುತ್ತೆ. ಸೊ ಈ ಎಕ್ಸಾಮ್ಗಳ ಬಗ್ಗೆ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ನೀವು ನನಗೆ ಕೇಳ್ಬೋದು. ಕಳೆದ ಬಾರಿ ನಾನು ಮೇನ್ಸ್ ಎಕ್ಸಾಮನ್ನು ಬರೆದಿದ್ದೆ, ಆ ಪೇಪರ್ ಎಲ್ಲ ಇದೆ. ಸೊ ಅದೆಲ್ಲ ನಾನು ಮುಂದಿನ ದಿನದಲ್ಲಿ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಲೈಕ್ ಕಂಪಲ್ಸರಿ ಕ್ವಾಲಿಫೈಯಿಂಗ್ ಪೇಪರ್ಸ್ ಆಗಿರ್ಬೋದು, ಹಾಗೆ GS 1, 2, 3, 4 ಇವೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಈ ಚಾನಲಲ್ಲಿ ಸಾಕಷ್ಟು ಕರೆಂಟ್ ಅಫೇರ್ಸ್ ರಿಲೇಟೆಡ್ ವೀಡಿಯೋಸ್ಗಳೆಲ್ಲ ಇದೆ, MCQಗಳು. ಪ್ಲೀಸ್ ಅದನ್ನೆಲ್ಲ ಹೋಗಿ ನೋಡಿ. ನಿಮಗೆ ಇದರಿಂದನೂ ಎಕ್ಸಾಮ್ ಬರೆಯೋಕ್ಕೆ ಹೋಗೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಎಲ್ರಿಗೂ ಆಲ್ ದಿ ಬೆಸ್ಟ್.